ಸೈನಿಕನಾಗಿ 18 ವರ್ಷಗಳ ಕಾಲ ಭಾರತಾಂಬೆಯ ಸೇವೆ ಮಾಡಿ ಈಗ ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಮರಳಿದ ವೀರ ಯೋಧನಿಗೆ ಊರಿನ ಜನರಿಂದ ಭರ್ಜರಿ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೋಸೇದೇವರಹಟ್ಟಿಯಲ್ಲಿ ಮಾಜಿ ಸೈನಿಕ ಬಿ. ಬೋಸೇರಂಗಸ್ವಾಮಿಯವರನ್ನು ಮೆರವಣಿಗೆಯ ಮೂಲಕ ಗ್ರಾಮಕ್ಕೆ ಸ್ವಾಗತಿಸಲಾಯಿತು. ಬಿ. ಬೋಸೇರಂಗಸ್ವಾಮಿಯವರು ಸೈನಿಕರಾಗಿ ದೇಶಕ್ಕಾಗಿ ಮಾಡಿದ ಸೇವೆಗಾಗಿ ಊರಿನ ಜನರೆಲ್ಲ ಸೇರಿ ಅವರನ್ನು ಸನ್ಮಾನಿಸಿದರು. ಪಡೆದುಕೊಂಡಂತಾರೆ ಅದು ಶಿಕ್ಷಕರು ಮತ್ತು ಸೈನಿಕರು. ಇದಕ್ಕೆ ಕಾರಣವೂ ಇದೆ. ಅವರು ರಿಯಲ್ ಹೀರೋ ವೀರ ಯೋಧನ ಜೊತೆ ಸೆಲ್ಫಿ ಮತ್ತು ಫೋಟೋ ತೆಗೆಸಿಕೊಳ್ಳಲು ಜನ ಮುಗಿಬಿದ್ದಿದ್ದು ವಿಶೇಷವಾಗಿತ್ತು. ಜನರ ಪ್ರೀತಿ, ವಿಶ್ವಾಸ, ಗೌರವ ಕಂಡು ಭಾವುಕರಾದ ವೀರಯೋಧ. ದೇಶಾಭಿಮಾನಿಗಳಂತ ಹೇಳ್ಬೋದು. ನಮ್ಮ ವ್ಯಕ್ತಿತ್ವ ಇಲ್ಲ ನಮ್ಮೂರು ನೋಡಿ ಬಂದಿಲ್ಲ, ಆ ವೃತ್ತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. 18 ವರ್ಷ ನಾವು ಸರ್ವಿಸ್ ಮಾಡಿದೀನಿ ಅಂತ ನಮ್ಗೇನು ಕೊಟ್ಟಿದ್ರು ಅದು ನನ್ಗಲ್ಲ, ನನ್ನ ವೃತ್ತಿಗೆ ಅಂತ ಗೊತ್ತು. ಬಟ್ ಆ ದೇಶ ಪ್ರೇಮ ಇದೆಯಲ್ಲ, ನಿಮ್ಮೆಲ್ಲರಿಗೂ ಸರಿ. ಬಹಳ ನಾನು 18 ವರ್ಷ ಸರ್ವಿಸ್ ಮಾಡಿರೋ ಕಷ್ಟ ಎಲ್ಲ ಹೋಗ್ಬಿಡ್ತೀವತ್ತು. ನನ್ನೂರಲ್ಲಿ ನನಗೆ ಇಷ್ಟೊಂದು ಸನ್ಮಾನ ನನಗೆ ಗೊತ್ತಿರಲಿಲ್ಲ, ಇಷ್ಟು ಕೂಡ ನಾನು ತಂದಿರಲಿಲ್ಲ. ಬಟ್ ನನಗೆ ಬಂದಾಗ ಇಷ್ಟೊಂದು ಸಿಗುತ್ತೆ, ನಮ್ಮ ಆರ್ಮಿಯವ್ರಿಗೆ ಇಷ್ಟೊಂದು ಸ್ವಾಗತ ಬಯಸ್ತಾರೆ, ಇಷ್ಟೊಂದು ಶುಭ ಕೋರ್ತಾರೆ, ಅವ್ರಿಗೆ ಇಷ್ಟೊಂದು ಸಂತೋಷ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮೂರಿನ ಎಲ್ಲ ಹಾಗೂ ದೇಶ ಪ್ರೇಮಿಗಳಾದ ಎಲ್ಲರೂ ಆ ದೇಶ ಭಕ್ತಿ ಪ್ರೇಮದಿಂದ ಮಾಡಿದ್ರಲ್ಲ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ.